ಹಲೋ ಫ್ರೆಂಡ್ಸ್, ybsuccuss ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನವೆಂಬರ್ನಲ್ಲಿ ಲಾಂಚ್ ಆಗೋದಕ್ಕೆ ರೆಡಿ ಆಗುತ್ತಿರುವ ಮೋಟರೋಲಾ ಮೊಬೈಲ್ಗಳ ಡೀಟೇಲ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದರಿಂದ ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಮೋಟರೋಲಾ ಥಿಂಕ್ ಫೋನ್ 25 ಇದು ಆಂಡ್ರಾಯ್ಡ್ 14 ಆಪರೇಟಿಂಗ್ ಸಿಸ್ಟಮ್ ಅನ್ನ ಒಳಗೊಂಡಿದೆ. 6.36 ಇಂಚಸ್ ಫುಲ್ HD OLED ಡಿಸ್ಪ್ಲೇ ಅನ್ನ ಇದು ಒಳಗೊಂಡಿದೆ. 120 Hz ರಿಫ್ರೆಶ್ ರೇಟ್ ಅನ್ನ ಇದು ಹೊಂದಿದ್ದು ಮೀಡಿಯಾಟೆಕ್ ಡೆಮೆನ್ಸಿಟಿ 7300 ಪ್ರೊಸೆಸರ್ ಅನ್ನ ಇದು ಒಳಗೊಂಡಿದೆ. ಇನ್ನು ಕ್ಯಾಮೆರಾ ಬಗ್ಗೆ ಹೇಳ್ಬೇಕಂದ್ರೆ 50MP ಪ್ಲಸ್ 13MP ಪ್ಲಸ್ 10MP ಮೇನ್ ಕ್ಯಾಮೆರಾವನ್ನ ಒಳಗೊಂಡಿದ್ದು 32MP ಫ್ರಂಟ್ ಕ್ಯಾಮೆರಾವನ್ನ ಇದು ಒಳಗೊಂಡಿದೆ. 8GB RAM ಮತ್ತು 128GB ಇಂಟರ್ನಲ್ ಸ್ಟೋರೇಜ್ ಇರುವಂತಹ ಈ ಫೋನು 4310 mAh ಬ್ಯಾಟರಿ ಹೊಂದಿರುವಂತದ್ದು ಮತ್ತು 68 ವ್ಯಾಟ್ ಫಾಸ್ಟ್ ಚಾರ್ಜರ್ ಇದಕ್ಕೆ ಹಾಕೊಂಡಿರುವಂತದ್ದು. ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ಅಂದ್ರೆ 17,000 ಆಗಿರುವಂತದ್ದು. Moto G Power 5G 2024 ಇದು ಆಂಡ್ರಾಯ್ಡ್ 14 ಆಪರೇಟಿಂಗ್ ಸಿಸ್ಟಮ್ ಅನ್ನ ಒಳಗೊಂಡಿದೆ. 6.7 ಇಂಚಸ್ ಫುಲ್ HD IPS LCD ಡಿಸ್ಪ್ಲೇ ಅನ್ನ ಇದು ಒಳಗೊಂಡಿದೆ. 120 Hz ರಿಫ್ರೆಶ್ ರೇಟ್ ಅನ್ನ ಇದು ಹೊಂದಿದ್ದು ಮೀಡಿಯಾಟೆಕ್ ಡೆಮೆನ್ಸಿಟಿ 7020 ಪ್ರೊಸೆಸರ್ ಅನ್ನ ಇದು ಒಳಗೊಂಡಿದೆ. ಇನ್ನು ಕ್ಯಾಮೆರಾ ಬಗ್ಗೆ ಹೇಳ್ಬೇಕಂದ್ರೆ 50MP ಪ್ಲಸ್ 8MP ಮೇನ್ ಕ್ಯಾಮೆರಾವನ್ನ ಇದು ಒಳಗೊಂಡಿದ್ದು 16MP ಫ್ರಂಟ್ ಕ್ಯಾಮೆರಾವನ್ನ ಇದು ಒಳಗೊಂಡಿದೆ. 8GB RAM ಮತ್ತು 128GB ಇಂಟರ್ನಲ್ ಸ್ಟೋರೇಜ್ ಹೊಂದಿರುವಂತಹ ಈ ಫೋನು 5000 mAh ಬ್ಯಾಟರಿ ಹೊಂದಿರುವಂತದ್ದು ಮತ್ತು 30 ವ್ಯಾಟ್ ಫಾಸ್ಟ್ ಚಾರ್ಜರ್ ಇದಕ್ಕೆ ಹಾಕೊಂಡಿರುವಂತದ್ದು. ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ಅಂದ್ರೆ 10,999 ಆಗಿರುವಂತದ್ದು. Moto G 75 ಇದು ಆಂಡ್ರಾಯ್ಡ್ 14 ಆಪರೇಟಿಂಗ್ ಸಿಸ್ಟಮ್ ಅನ್ನ ಒಳಗೊಂಡಿದೆ. 6.78 ಇಂಚಸ್ ಫುಲ್ HD LCD ಡಿಸ್ಪ್ಲೇ ನ ಇದು ಒಳಗೊಂಡಿದೆ. 120 Hz ರಿಫ್ರೆಶ್ ರೇಟ್ ಅನ್ನ ಇದು ಹೊಂದಿದ್ದು ಸ್ನ್ಯಾಪ್ ಡ್ರ್ಯಾಗನ್ 6 Gen 3 ಪ್ರೊಸೆಸರ್ ಅನ್ನ ಇದು ಒಳಗೊಂಡಿದೆ. ಇನ್ನು ಕ್ಯಾಮೆರಾ ಬಗ್ಗೆ ಹೇಳ್ಬೇಕಂದ್ರೆ 50MP ಪ್ಲಸ್ 8MP ಮೇನ್ ಕ್ಯಾಮೆರಾವನ್ನ ಇದು ಹೊಂದಿದ್ದು 16MP ಫ್ರಂಟ್ ಕ್ಯಾಮೆರಾವನ್ನ ಇದು ಹೊಂದಿರುವಂತದ್ದು. 8GB RAM ಮತ್ತು 256GB ಇಂಟರ್ನಲ್ ಸ್ಟೋರೇಜ್ ಇರುವಂತಹ ಈ ಫೋನು 5000 mAh ಬ್ಯಾಟರಿ ಹೊಂದಿರುವಂತದ್ದು ಮತ್ತು 30 ವ್ಯಾಟ್ ಫಾಸ್ಟ್ ಚಾರ್ಜರ್ ಇದು ಹೊಂದಿರುವಂತದ್ದು. ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ಅಂದ್ರೆ 13,999 ಆಗಿರುವಂತದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.